ಜಿಲ್ಲೆಗಳು ಆ ದಿಶೆಯಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಸತೀಶ್ ಅವರು. ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಎಂಬ ಆಸೆ ನಮಗೂ ಇದೆ. ಹೌದು, ಆಸೆ ಅದ. ಯಾವಾಗ ಎಂದು ಹೇಳಲಾಗದು. 10 ವರ್ಷಗಳ ನಂತರ ವಿಭಜಿಸುವ ಬದಲು ಈಗಲೇ ಕ್ರಮ ವಹಿಸುವುದು ಸೂಕ್ತ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಜೆ.ಎಚ್. ಪಟೇಲ್ ಕಾಲದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಜಿಲ್ಲೆ ವಿಭಜನೆಗೆ ಪ್ರಕ್ರಿಯೆ ನಡೆದಿತ್ತು. ಈಗ 7-8 ಜಿಲ್ಲೆಗಳಲ್ಲಿ ತಲಾ 5-6 ವಿಧಾನಸಭೆ ಕ್ಷೇತ್ರಗಳಷ್ಟೇ ಇವೆ. ಬೆಳಗಾವಿ ವಿಭಜಿಸಿ 6 ಮತಕ್ಷೇತ್ರಗಳಂತೆ ಜಿಲ್ಲೆ ಇರಿಸೋದು ಸೂಕ್ತ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಇದು ಸಲಹೆ ಕೊಟ್ಟರೆ ಮಾಡಿದ್ರೆ ರೆಡ್ಡಿ ಇಲ್ಲ, ಇನ್ನಷ್ಟು ಫೋರ್ಸ್ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದ ನೀವು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿದೆಲ್ಲ ಇಲ್ಲಿಯ ಏನಪ್ಪ ಅಂತಂದ್ರೆ MLAಗಳಾಗಿರ್ಬೋದು, ನೇತಾರರಾಗಿರ್ಬೋದು ಭೇಟಿ ಮಾಡಿ ಪ್ರೆಷರ್ ತರುವಂಥದ್ದು. ಇದೇ ಕಾಲ ಇನ್ನೂ 2 ಜಿಲ್ಲೆಗಳಾಗಬೇಕಂತ ಬೇಡಿಕೆಯನ್ನು ಸೇರಿಸ್ತಾ ಇದ್ದಾರೆ. ಅದು ಯಾವ ಉದ್ದೇಶವೂ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಅವೊಂದೆರಡು ಸೇರಿದಪ್ಪ ಅಂತಂದ್ರೆ ಆಟೋಮೆಟಿಕ್ಕಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗೋದು ಅಲ್ಲೇ ಉಳಿದು ಬಿಡ್ತದೆ ಅನ್ನೋ ಒಂದು ಅಪಾಯನೂ ಅಲ್ಲಿ ಅದ. ಒಂದು ಅತ್ನಿ ನಮ್ಮ ಲಕ್ಷ್ಮಣ ಸವದಿ ಅವರು ರಾಜಕೀಯವಾಗಿ ತಮ್ಮ ಅಸ್ತಿತ್ವ ಪಡ್ಕೋಬೇಕಾಗಿದೆ. ಅವ್ರಿಗೆ ಗೊತ್ತದ ಗೋಕಾಕ್ ತಾಲೂಕು ಗೋಕಾಕ್ ಜಿಲ್ಲೆ ಆದ್ರೆ, ಚಿಕ್ಕೋಡಿ ಜಿಲ್ಲೆ ಆದ್ರೆ, ಬೆಳಗಾವಿ ಜಿಲ್ಲೆ ಐತಿ ನಮ್ಮ ಮಹತ್ವ ಎಲ್ಲಿ ಉಳಿಯೋದಿಲ್ಲ. ಅದಕ್ಕೆ ನಮ್ಮ ಅತ್ನಿ ಒಂದು ಜಿಲ್ಲೆ ಆಗಲಿ ಅಂತ ಅವರು ಅದಾರ. ಮತ್ತು ಯಾಕಂದ್ರೆ ಬೈಲಹೊಂಗಲದ ನಮ್ಮ ಮಹಂತೇಶ್ ಹೌದ್ರಿಗೆ ಅವರು ಎಲ್ಲ ನಮ್ಮದು ಜಿಲ್ಲಾ ಆಗಲಿ, ಯಾಕಂದ್ರೆ ಅವ್ರಿಗೂ ಮಹತ್ವ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ. ಅವ್ರ ರಾಜಕೀಯ ಉದ್ದೇಶ ಏನೂ ಇರಲಿ, ಬಟ್ ಈಗ ಮುಖ್ಯ ಆಗಬೇಕಾಗಿದ್ದು ಬಹುದಿನಗಳ ಬೇಡಿಕೆ, ದಶಕಗಳ ಬೇಡಿಕೆ. ಗೋಕಾಕದಂತೂ ದಶಕಗಳ ಬೇಡಿಕೆ ಆಲ್ರೆಡಿ ಆಯೋಗಗೊಳಿಸಿದ್ದು ಒಪ್ಪಿದಾವೆ. ಜೊತೆಗೆ ಚಿಕ್ಕೋಡಿ ಅಲ್ಲಿ ರಾಜಕಾರಣಿಗಳು ಭಾಳಷ್ಟು ಮುಂದೆ ತೊಗೊಂಬಂದ್ರು. ಅಂದ್ರೆ ಉಮೇಶ್ ಕತ್ತಿ ಅವ್ರದ್ದಾಗಿರ್ಬೋದು, ಇನ್ನುಳದವ್ರದ್ದಾಗಿರ್ಬೋದು, ಭಾಳಷ್ಟು ಏನಪ್ಪ ಅಂತ ಅಲ್ಲಿ ಹಸ್ತಕ್ಷೇಪ ಒಂದು ಏನಪ್ಪ ಅಂದ್ರೆ ಹೋರಾಟ ಅದ ಅಲ್ಲೇ, ಇಲ್ಲಂತಲ್ಲ.